ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, 400 ಕೋಟಿ ಹಣ, ಅದು 2,000 ಮುಖ ಬೆಲೆಯ ಹಣ, ಅದು ಹೇಗೆ ತುಂಬಿ ಕಳಿಸಿದ್ರು ಅಂತ ಹೇಳಿ ನೋಡಿ. ನಿಮ್ಗೆ ಇಲ್ಲಿ ನಮ್ಮ ಸ್ಕ್ರೀನ್ ಮೇಲೆ ಒಂದು ಮ್ಯಾಪ್ ಅನ್ನ ತೋರಿಸ್ತಾ ಇದೀವಿ. ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ಯಾಕೆ 3 ರಾಜ್ಯಗಳನ್ನ ಈ ರಾಬ್ರಿ ಪ್ರಕರಣ ಬೆಚ್ಚಿ ಬೀಳಿಸಿದೆ ಅಂತೇಳಿ ಕಾರಣ ಇಷ್ಟೇ. ನಿಮ್ಗೆ ಇಲ್ಲಿ ರೆಡ್ ಅಲ್ಲಿ ನಿಮ್ಗೆ ಬ್ಲಿಂಕ್ ಆಗ್ತಾ ಇದೆಯಲ್ಲ, ಅದು ಚೋರ್ಲಾ ಘಾಟ್. ಅದು ಚೋರ್ಲಾ ಘಾಟ್. ಅದು ಆ ಘಾಟ್ ಯಾವ ತರ ಇದೆ ಅಂತಂದ್ರೆ 3 ರಾಜ್ಯಗಳಿಗೂ ಕೂಡ ಸೇರುತ್ತದು ಘಾಟ್. ಅದರ ವ್ಯಾಪ್ತಿ ಏನಿದೆಯಲ್ಲ, ಚೋರ್ಲಾ ಘಾಟ್ನ ವ್ಯಾಪ್ತಿ. ಕೆಳಗಡೆ ಭಾಗಕ್ಕೆ ಬಂದ್ರೆ ನೋಡಿ, ಇಲ್ಲಿ ಕೆಳಗಡೆ ಭಾಗಕ್ಕೆ ಬಂದ್ರೆ ಅಲ್ಲಿ ಗೋವಾ, ಮೇಲ್ಗಡೆ ಭಾಗಕ್ಕೆ ಹೋದ್ರೆ ಮಹಾರಾಷ್ಟ್ರ, ಸ್ವಲ್ಪ ಮುಂದೆ ಹೋದ್ರೆ ಪಕ್ಕಕ್ಕೆ ಹೋದ್ರೆ ಅದು ಕರ್ನಾಟಕ. 3 ರಾಜ್ಯಗಳಿಗೆ ವ್ಯಾಪ್ತಿಯಲ್ಲಿ ಬರುವಂತಹ ಚೋರ್ಲಾ ಘಾಟ್. ಹಾಗಾಗಿ ಇಲ್ಲಿ 3 ರಾಜ್ಯಗಳ ಪೊಲೀಸರಿಗೆ ಟೆನ್ಷನ್ ಶುರುವಾಗಿರೋದು. ಯಾಕೆಂತಂದ್ರೆ ಇಲ್ಲಿ ಆ 2 ಟ್ರಕ್ ನಲ್ಲಿ ತುಂಬಿಕೊಂಡು ಹೋಗ್ತಾ ಇತ್ತು ಅಂತ ಹೇಳಲಾದಂತಹ 400 ಕೋಟಿ ರೂಪಾಯಿ ಹಣ ಇದ್ದಂತ ಆ ಒಂದು ಕಂಟೈನರ್ಗಳನ್ನೇ ಇವತ್ತು ರಾಬ್ರಿ ಮಾಡಲಾಗಿದೆ. ಆ ಕಂಟೈನರ್ಲಿ 400 ಕೋಟಿ ರೂಪಾಯಿ ಇತ್ತು ಅಂತ ಹೇಳ್ತಾರಲ್ಲ, ಅದ್ಯಾವುದು? 2,000 ಮುಖ ಬೆಲೆಯ 400 ಕೋಟಿ ರೂಪಾಯಿ ಹಣ. ಬೆಳಗಾವಿಯಲ್ಲಿ ಕಂಟೈನರ್ ಇದ್ದಂತಹ 400 ಕೋಟಿ ಹಣ ಇಲ್ಲಿ ಮಹಾರಾಷ್ಟ್ರ ವ್ಯಾಪ್ತಿಯಲ್ಲಿದ್ದಾಗ ರಾಬ್ರಿ ಆಯ್ತಾ, ಗೋವಾ ವ್ಯಾಪ್ತಿಯಲ್ಲಿದ್ದಾಗ ರಾಬ್ರಿ ಆಯ್ತಾ, ಕರ್ನಾಟಕ ವ್ಯಾಪ್ತಿಯಲ್ಲಿ ಇದ್ದಂತ ಸಂದರ್ಭದಲ್ಲಿ ರಾಬ್ರಿ ಆಯ್ತಾ, ಇನ್ನೂ ಕ್ಲಿಯರ್ ಆಗಿ ಗೊತ್ತಿಲ್ಲ. ಆದ್ರೆ ಚೋರ್ಲಾ ಘಾಟ್ ಅಲ್ಲಿ ರಾಬ್ರಿ ಆಗಿದೆ. ಆಗ 3 ರಾಜ್ಯಗಳಿಗೆ ಸಂಬಂಧಪಡುತ್ತೆ. ತನಿಖೆ ಶುರುವಾಗಿದೆ. ತನಿಖೆ ಇವತ್ತು ಶುರುವಾಗಿಲ್ಲ, ತುಂಬಾ ದಿನಗಳಿಂದ ಶುರುವಾಗಿದೆ. ಆದ್ರೆ ಇವತ್ತು ಇದು ರಿವೀಲ್ ಆಗಿದೆ. ಅದು ಹೆಂಗೆ ರಿವೀಲ್ ಆಯ್ತು ಅನ್ನೋದನ್ನ ನಿಮಗೆ ಮುಂದಿನ ಹಂತದಲ್ಲಿ ಹೇಳ್ತಾ ಹೋಗ್ತೀನಿ. ಆದ್ರೆ ಈಗ ಆ ಕಂಟೈನರ್ ನಲ್ಲಿದ್ದಂತ 400 ಕೋಟಿ ಹಣವನ್ನ ರಾಬ್ರಿ ಮಾಡಿದ್ದಾರೆ ಅಂತ ಹೇಳಿ ನಾವ್ಯಾವುದೋ ರೀಲ್ ಕಹಾನಿ ಹೇಳ್ತಾ ಇಲ್ಲ ಸರ್, ರೀಲ್ ಕಹಾನಿನೇ ಹೇಳ್ತಾ ಇರೋದು. ಸಿನಿಮಾ ಸ್ಟೈಲ್ ಅಲ್ಲಿದೆ ಇದು. ಒಂದ್ ರೀತಿಯಲ್ಲಿ ಹೇಳ್ತಾ ಹೋದ್ರೆ ಅಷ್ಟು ಹಣವನ್ನ ದರೋಡೆ ಮಾಡಿರುವಂತಹ ಖತರ್ನಾಕ್ ಕದೀಮರು ಯಾರು ಅನ್ನೋದೇ ಈಗಿರುವಂತಹ ಯಕ್ಷ ಪ್ರಶ್ನೆ. ಅದನ್ನೇ ಹುಡುಕ್ತಾ ಇರೋದೀಗ ಪೊಲೀಸ್ನವರು. ಇದು ಯಾವಾಗ ಆಗಿದ್ದು ದರೋಡೆ? 2025 ಕಳೆದ ವರ್ಷ ಅಕ್ಟೋಬರ್ 16ನೇ ತಾರೀಕಿನಂದು ಈ 400 ಕೋಟಿ ರೂಪಾಯಿ ಇದ್ದಂತ 2 ಕಂಟೈನರ್ಗಳನ್ನ ರಾಬ್ರಿ ಮಾಡಿದ್ದಾರೆ. ಅದು ಚೋರ್ಲಾ ಘಾಟ್ನಲ್ಲಿ. ಚೋರ್ಲಾ ಘಾಟ್ನಲ್ಲಿ 2 ಕಂಟೈನರ್ ಲಾರಿಯನ್ನ ಹೈಜಾಕ್ ಮಾಡಿ ಅದನ್ನ ರಾಬ್ರಿ ಮಾಡಿದ್ದಾರೆ. ಆ ಕಂಟೈನರ್ ಎಲ್ಲೋಯ್ತು ಗೊತ್ತಿಲ್ಲ. ಆ ಕಂಟೈನರ್ ಇದ್ದಂತ ಹಣ ಏನಾಯ್ತು ಗೊತ್ತಿಲ್ಲ. ಇದನ್ನೇ ಈಗ ಪೊಲೀಸರು ಹುಡುಕ್ತಾ ಇರೋದು. 3 ರಾಜ್ಯಗಳ ಗಡಿಯಲ್ಲಿರುವಂತಹ ಚೋರ್ಲಾ ಘಾಟ್, ನಾನಾಗ್ಲೇ ಹೇಳಿದಂತೆ 3 ರಾಜ್ಯಗಳ ಗಡಿಯಲ್ಲಿರುವಂತಹ ಚೋರ್ಲಾ ಘಾಟ್ ನಲ್ಲಿ ಇದು ರಾಬ್ರಿ ಆಗಿದೆ. ಈಗ ಕರ್ನಾಟಕದವರು FIR ಮಾಡ್ಕೋಬೇಕಾ, ಗೋವಾದವರು FIR ಮಾಡ್ಕೋಬೇಕಾ, ಮಹಾರಾಷ್ಟ್ರದಲ್ಲಿ FIR ಆಗಬೇಕಾ? ಈಗ ಇದೇ ಇರುವಂತಹ ವಿಚಾರ. ಆದ್ರೆ ಇದು ಹೇಗೆ ಬೆಳಕಿಗೆ ಬರುತ್ತೆ ಅನ್ನೋದು ನೋಡಿ, ಸಿಂಪಲ್ ಆಗಿ ಹೇಳ್ತೀನಿ. ಅಕ್ಟೋಬರ್ ತಿಂಗಳಲ್ಲಿ 400 ಕೋಟಿ ರೂಪಾಯಿ ಇದ್ದಂತ 2 ಕಂಟೈನರ್ಗಳು ಹೈಜಾಕ್ ಮಾಡಿ ರಾಬ್ರಿ ಮಾಡ್ತಾರೆ. ಯಾರಿಗೂ ಗೊತ್ತಾಗೋದಿಲ್ಲ. ಅದಾದ್ಮೇಲೆ ಒಂದು ಕಿಡ್ನಾಪ್ ಆಗುತ್ತೆ ನಾಸಿಕ್ನಲ್ಲಿ, ಮಹಾರಾಷ್ಟ್ರದ ನಾಸಿಕ್ನಲ್ಲಿ ಒಂದು ಕಿಡ್ನಾಪ್ ಆಗುತ್ತೆ. ಆ ಕಿಡ್ನಾಪ್ ಆಗೋದು ಯಾರು ಅಂತಂದ್ರೆ ಸಂದೀಪ್ ಪಾಟೀಲ್ ಅನ್ನೋನ್ನ ಕಿಡ್ನಾಪ್ ಮಾಡ್ತಾರೆ. ಉದ್ಯಮಿ ಕಿಶೋರ್ ಸಾವ್ಲಾ ಕಡೆಯವರು ಆತನನ್ನ ಕಿಡ್ನಾಪ್ ಮಾಡಿದ್ರು ಅಂತೇಳಿ ಆರೋಪ. ಯಾವಾಗ ಈ ಸಂದೀಪ್ ಪಾಟೀಲ್ನ ಕಿಡ್ನಾಪ್ ಆಗುತ್ತೋ ಆತನನ್ನ ಸುಮಾರು 1.5 ತಿಂಗಳ ಕಾಲ ಇಟ್ಟುಕೊಂಡು ಚಿತ್ರ ಹಿಂಸೆ ಕೊಡ್ತಾರಂತೆ. ಕೊಡು 400 ಕೋಟಿ ರೂಪಾಯಿ ಇಟ್ಟಿದ್ಯಾ, ಕೊಡು 400 ಕೋಟಿ ರೂಪಾಯಿ ಇಟ್ಟಿದ್ಯಾ, ನೀನೇ ಎಲ್ಲೋ ಬಚ್ಚಿಟ್ಟಿದ್ಯಾ, ನೀನೇ ಕೊಡಬೇಕು ಅಂತ ಹೇಳಿ ಆತನ ಹಣೆಗೆ ಗನ್ ಇಟ್ಟು ಗನ್ ಪಾಯಿಂಟ್ ಅಲ್ಲಿ ಹಿಡಿದು ಅವನಿಗೆ ಬೆದರಿಕೆ ಹಾಕ್ತಾರೆ. ಹೀಗೆ 1.5 ತಿಂಗಳು ಚಿತ್ರ ಹಿಂಸೆ ಕೊಟ್ಟ ಮೇಲೆ ಸಂದೀಪ್ ಪಾಟೀಲ್ ಹೇಗೋ ಮಾಡಿ ತಪ್ಪಿಸ್ಕೊಂಡು ಬರ್ತಾನಂತೆ. ತಪ್ಪಿಸ್ಕೊಂಡು ಬಂದು ಸೀದಾ ಹೋಗಿ ನಾಸಿಕ್ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಡ್ತಾನೆ. ಏನಂತ ಕಂಪ್ಲೇಂಟ್ ಕೊಡ್ತಾನೆ? ಇಲ್ಲಿವರೆಗೂ ಪೊಲೀಸರಿಗೆ ಗೊತ್ತೇ ಇರೋದಿಲ್ಲ. ಈ 400 ಕೋಟಿ ರೂಪಾಯಿ ಇರುವಂತ 2 ಕಂಟೈನರ್ಗಳು ಹೈಜಾಕ್ ಆಗಿದೆ, ರಾಬ್ರಿ ಆಗಿದೆ ಅನ್ನೋದು ಗೊತ್ತೇ ಇರೋದಿಲ್ಲ. ಯಾವಾಗ ಸಂದೀಪ್ ಪಾಟೀಲ್ ಕಿಡ್ನಾಪ್ ಆಗುತ್ತೋ 1.5 ತಿಂಗಳು ಆತನಿಗೆ ಟಾರ್ಚರ್ ಕೊಡ್ತಾರೋ, ಚಿತ್ರ ಹಿಂಸೆ ಕೊಡ್ತಾರೋ, ಆತ ತಪ್ಪಿಸ್ಕೊಂಡು ಬಂದಾದ್ಮೇಲೆ ಹೋಗಿ ನಾಸಿಕ್ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಕೊಡ್ತಾನೆ. ಕಂಪ್ಲೇಂಟ್ ಕೊಟ್ಟಾಗ ನನ್ನನ್ನ ಈ ತರ ಒಂದು 7-8 ಜನ ಕಿಡ್ನಾಪ್ ಮಾಡಿದ್ರು, 1.5 ತಿಂಗಳು ಚಿತ್ರ ಹಿಂಸೆ ಕೊಟ್ರು ಅಂತೇಳಿ ಐಒ ಏನು ಮಾಡ್ತಾರೆ, ಏನ್ ಕಾರಣಕ್ಕೆ ನಿನ್ನ ಕಿಡ್ನಾಪ್ ಮಾಡಿದ್ರು ಅಂತ ಕೇಳಿದಾಗ ಅಲ್ಲಿಂದ ಶುರುವಾಗುತ್ತೆ ನೋಡಿ ಅಸಲಿ ಪಿಕ್ಚರ್. ಸರ್, ನನ್ನನ್ನ ಕಿಡ್ನಾಪ್ ಮಾಡೋದಕ್ಕೆ ಉದ್ದೇಶ 400 ಕೋಟಿ ರೂಪಾಯಿ ರಾಬ್ರಿ ಆಗಿದೆ, ಅದಕ್ಕೋಸ್ಕರ ನನ್ನ ಕಿಡ್ನಾಪ್ ಮಾಡಿದ್ರು.
ಪೊಲೀಸರು ಕೇಳ್ತಾರೆ 400 ಕೋಟಿ ರೂಪಾಯಿ ರಾಬರಿ ಆಗೋದಕ್ಕೂ ನಿನ್ನ ಕಿಡ್ನಾಪ್ ಮಾಡೋದಕ್ಕೂ ಏನ್ ಸಂಬಂಧ ಅಂದಾಗ ಆತ ಅವನ ಅಸಲಿ ವಿಚಾರವನ್ನ ಹೇಳ್ತಾನೆ. ಕಿಶೋರನು ನನ್ನ ಸ್ನೇಹಿತ, ನನ್ನ ಆಪ್ತ, ಅವಂದೇ ದುಡ್ಡು ಅಂತ ಹೇಳಲಾಗ್ತಾ ಇದೆ. ಅವಂದು ಹಣ ರಾಬರಿ ಆಗಿದೆ ಅನ್ನೋದು ನನಗೆ ಗೊತ್ತಾಗುತ್ತೆ. ಆ ಗೊತ್ತಾದಾಗ ನಾನು ಇದರಲ್ಲಿ ಎನ್ಕ್ಯಾಶ್ ಮಾಡ್ಕೊಳ್ಳೋಣ ಅಂತೇಳಿ ಒಂದು ವಿಡಿಯೋ ಕಾಲ್ ಮಾಡಿ ಹೇಳಿದೆ, ನನಗೆ 100 ಕೋಟಿ ರೂಪಾಯಿ ಕೊಡಬೇಕು, ನಾನು 400 ಕೋಟಿ ರೂಪಾಯಿ ವಾಪಸ್ ಕೊಡ್ತೀನಿ ಅಂತ ಹೇಳಿದಾಗ ಇಲ್ಲಿ ಇನ್ಸ್ಪೆಕ್ಟರ್ ಶಾಕ್ ಆಗ್ತಾರೆ. ಇವನು ಏನ್ ಮಾತಾಡ್ತಾವನೆ, ಅರ್ಥನೇ ಆಗಲ್ಲ, ಮತ್ತೊಮ್ಮೆ ಹೇಳು ಅಂತ ಹೇಳ್ತಾರೆ. ಆಗ ಅವ್ನು ಸಂದೀಪ್ ಪಾಟೀಲ್ ಹೇಳ್ತಾನೆ, ಸರ್ ನನ್ನನ್ನ ಕಿಡ್ನಾಪ್ ಮಾಡೋದಕ್ಕೆ ಕಾರಣ 400 ಕೋಟಿ ರೂಪಾಯಿ ರಾಬರಿ ಆಗಿದೆ. ಆ 400 ಕೋಟಿ ರೂಪಾಯಿ ಎಲ್ಲಿದೆ ಅಂತ ನನಗೆ ಗೊತ್ತು. ನೀವು ನನಗೆ 100 ಕೋಟಿ ರೂಪಾಯಿ ಈಗ ಚಲಾವಣೆಯಲ್ಲಿರುವಂತಹ ಹಣದ ಸಮೇತವಾಗಿ ಬಂದು ಕೊಟ್ರೆ ನಾನು 400 ಕೋಟಿ ರೂಪಾಯಿ ಎಲ್ಲಿದೆ ಅಂತ ಹೇಳ್ತೀನಿ ಅಂತ ಹೇಳ್ತಾರೆ. ಈ ವಿಚಾರ ಗೊತ್ತಾಗ್ತಾ ಇದ್ದಂತೆ ಕಿಶೋರ್ ಕಡೆಯವರು ನನ್ನನ್ನ ಬಂದು ಕಿಡ್ನಾಪ್ ಮಾಡ್ಕೊಂಡು ಹೋದ್ರು. 1.5 ತಿಂಗಳು ನನ್ನನ್ನ ಚಿತ್ರಹಿಂಸೆ ಕೊಟ್ಟರು ಅಂತ ಹೇಳ್ತಾರೆ. ಯಾವಾಗ ಈ ವಿಚಾರ ಅಲ್ಲಿ ಅವನು ಪ್ರಸ್ತಾಪ ಮಾಡ್ತಾನೋ ಪೊಲೀಸರು ತಲೆ ತಿರುಗ್ಬಿಡುತ್ತೆ. ಅಬ್ಬಬ್ಬಬ್ಬ, ಕಿಡ್ನಾಪ್ ಇಂಪಾರ್ಟೆಂಟ್ ಅಲ್ಲ, ಕಿಡ್ನಾಪ್ ಮಾಡಿ ಚಿತ್ರಹಿಂಸೆ ಕೊಟ್ಟರು ಅದು ಇಂಪಾರ್ಟೆಂಟ್ ಅಲ್ಲ, ಅದು ಪ್ರಕರಣ ಇಂಪಾರ್ಟೆಂಟ್. ಆದ್ರೆ 400 ಕೋಟಿ ರಾಬರಿ ಆಗಿದೆಯಲ್ಲ ಅದ್ರ ಬಗ್ಗೆ ಹೇಳು ಅಂತ ಕೇಳ್ತಾರೆ. ಆಗ ಗೊತ್ತಾಗೋದು ಈ 400 ಕೋಟಿ ರೂಪಾಯಿ ರಾಬರಿ ಆಗಿದೆ. ಎಲ್ಲಿ ರಾಬರಿ ಆಗಿದೆ? ಚೋರ್ಲಾಘಾಟ್ ಆಗಿದೆ. ಚೋರ್ಲಾಘಾಟ್ ಯಾವ ಜುಡಿಕ್ಷನ್ ಬರುತ್ತೆ? ಕರ್ನಾಟಕಕ್ಕೆ ಬರುತ್ತಾ, ಗೋವಾಗೆ ಬರುತ್ತಾ, ಮಹಾರಾಷ್ಟ್ರಕ್ಕೆ ಬರುತ್ತಾ? ಇದು ಗೊತ್ತಾಗಬೇಕು ಅಂತಂದ್ರೆ ಆ ರಾಬರಿ ಆಗಿದ್ದ ಸ್ಥಳ ಯಾವುದು ಅಂತ ಗೊತ್ತಾಗಬೇಕು. ಕರೆಕ್ಟ್ ಪಾಯಿಂಟ್ ಗೊತ್ತಾದ್ಮೇಲೆ ಗೊತ್ತಾಗುತ್ತೆ. ಈಗ ಇದರ ಹಿಂದೆ ಬಿದ್ದಿದ್ದಾರೆ, ತನಿಖೆ ಕೂಡ ಮುಂದುವರೆದಿದೆ. ಮುಂದಿನ ಸುದ್ದಿ ತಗೊಂಡು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, 400 ಕೋಟಿ ಹಣ, ಅದು 2,000 ಮುಖ ಬೆಲೆಯ ಹಣ, ಅದು ಹೇಗೆ ತುಂಬಿ ಕಳಿಸಿದ್ರು ಅಂತ ನೋಡಿ. ನಿಮ್ಗೆ ಇಲ್ಲಿ ನಮ್ಮ ಸ್ಕ್ರೀನ್ ಮೇಲೆ ಒಂದು ಮ್ಯಾಪ್ ಅನ್ನ ತೋರಿಸ್ತಾ ಇದೀವಿ. ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ಯಾಕೆ 3 ರಾಜ್ಯಗಳನ್ನ ಈ ರಾಬರಿ ಪ್ರಕರಣ ಬೆಚ್ಚಿ ಬೀಳಿಸಿದೆ ಅಂತೇಳಿ ಕಾರಣ ಇಷ್ಟೇ. ನಿಮ್ಗೆ ಇಲ್ಲಿ ರೆಡ್ ಅಲ್ಲಿ ನಿಮ್ಗೆ ಬ್ಲಿಂಕ್ ಆಗ್ತಾ ಇದೆಯಲ್ಲ, ಅದು ಚೋರ್ಲಾಘಾಟ್. ಅದು ಆ ಘಾಟ್ ಯಾವ ತರ ಇದೆ ಅಂತಂದ್ರೆ 3 ರಾಜ್ಯಗಳಿಗೂ ಕೂಡ ಸೇರುತ್ತದೆ ಘಾಟ್. ಅದರ ವ್ಯಾಪ್ತಿ ಏನಿದೆಯಲ್ಲ, ಚೋರ್ಲಾಘಾಟ್ನ ವ್ಯಾಪ್ತಿ ಕೆಳಗಡೆ ಭಾಗಕ್ಕೆ ಬಂದ್ರೆ ನೋಡಿ, ಇಲ್ಲಿ ಕೆಳಗಡೆ ಭಾಗಕ್ಕೆ ಬಂದ್ರೆ ಅಲ್ಲಿ ಗೋವಾ, ಮೇಲ್ಗಡೆ ಭಾಗಕ್ಕೆ ಹೋದ್ರೆ ಮಹಾರಾಷ್ಟ್ರ, ಸ್ವಲ್ಪ ಮುಂದೆ ಹೋದ್ರೆ ಪಕ್ಕಕ್ಕೆ ಹೋದ್ರೆ ಅದು ಕರ್ನಾಟಕ. 3 ರಾಜ್ಯಗಳಿಗೆ ವ್ಯಾಪ್ತಿಯಲ್ಲಿ ಬರುವಂತಹ ಚೋರ್ಲಾಘಾಟ್. ಹಾಗಾಗಿ ಇಲ್ಲಿ 3 ರಾಜ್ಯಗಳ ಪೊಲೀಸರಿಗೆ ಟೆನ್ಷನ್ ಶುರುವಾಗಿರೋದು. ಯಾಕೆಂತಂದ್ರೆ ಇಲ್ಲಿ ಆ 2 ಟ್ರಕ್ ನಲ್ಲಿ ತುಂಬಿಕೊಂಡು ಹೋಗ್ತಾ ಇತ್ತು ಅಂತ ಹೇಳಲಾದಂತಹ 400 ಕೋಟಿ ರೂಪಾಯಿ ಹಣ ಇದ್ದಂತ ಆ ಒಂದು ಕಂಟೈನರ್ಗಳನ್ನೇ ಇವತ್ತು ರಾಬರಿ ಮಾಡಲಾಗಿದೆ. ಆ ಕಂಟೈನರ್ಲಿ 400 ಕೋಟಿ ರೂಪಾಯಿ ಇತ್ತು ಅಂತ ಹೇಳ್ತಾರಲ್ಲ, ಅದ್ಯಾವುದು? 2,000 ಮುಖ ಬೆಲೆಯ 400 ಕೋಟಿ ರೂಪಾಯಿ ಹಣ. ಬೆಳಗಾವಿಯಲ್ಲಿ ಕಂಟೈನರ್ ಇದ್ದಂತಹ 400 ಕೋಟಿ ಹಣ ಇಲ್ಲಿ ಮಹಾರಾಷ್ಟ್ರ ವ್ಯಾಪ್ತಿಯಲ್ಲಿದ್ದಾಗ ರಾಬರಿ ಆಯ್ತಾ, ಗೋವಾ ವ್ಯಾಪ್ತಿಯಲ್ಲಿದ್ದಾಗ ರಾಬರಿ ಆಯ್ತಾ, ಕರ್ನಾಟಕ ವ್ಯಾಪ್ತಿಯಲ್ಲಿ ಇದ್ದಂತ ಸಂದರ್ಭದಲ್ಲಿ ರಾಬರಿ ಆಯ್ತಾ, ಇನ್ನು ಕ್ಲಿಯರ್ ಗೊತ್ತಿಲ್ಲ. ಆದ್ರೆ ಚೋರ್ಲಾಘಾಟ್ ಅಲ್ಲಿ ರಾಬರಿ ಆಗಿದೆ. ಆಗ 3 ರಾಜ್ಯಗಳಿಗೆ ಸಂಬಂಧಪಡುತ್ತೆ. ತನಿಖೆ ಶುರುವಾಗಿದೆ. ತನಿಖೆ ಇವತ್ತು ಶುರುವಾಗಿಲ್ಲ, ತುಂಬಾ ದಿನಗಳಿಂದ ಶುರುವಾಗಿದೆ. ಆದ್ರೆ ಇವತ್ತು ಇದು ರಿವೀಲ್ ಆಗಿದೆ. ಅದು ಹೆಂಗೆ ರಿವೀಲ್ ಆಯ್ತು ಅನ್ನೋದನ್ನ ನಿಮಗೆ ಮುಂದಿನ ಹಂತದಲ್ಲಿ ಹೇಳ್ತಾ ಹೋಗ್ತೇನೆ. ಆದ್ರೆ ಈಗ ಆ ಕಂಟೈನರ್ ನಲ್ಲಿದ್ದಂತ 400 ಕೋಟಿ ಹಣವನ್ನ ರಾಬರಿ ಮಾಡಿದ್ದಾರೆ ಅಂತೇಳಿ ನಾವ್ಯಾವುದು ರೀಲ್ ಕಹಾನಿ ಹೇಳ್ತಾ ಇಲ್ಲ ಸರ್, ರೀಲ್ ಕಹಾನಿನೇ ಹೇಳ್ತಾ ಇರೋದು. ಸಿನಿಮಾ ಸ್ಟೈಲ್ ಅಲ್ಲಿ ಇದೆ ಇದು. ಒಂದ್ ರೀತಿಯಲ್ಲಿ ಹೇಳ್ತಾ ಹೋದ್ರೆ ಅಷ್ಟು ಹಣವನ್ನ ದರೋಡೆ ಮಾಡಿರುವಂತಹ ಖತರ್ನಾಕ್ ಕದೀಮರು ಯಾರು ಅನ್ನೋದೇ ಈಗಿರುವಂತಹ ಯಕ್ಷ ಪ್ರಶ್ನೆ. ಅದನ್ನೇ ಹುಡುಕ್ತಾ ಇರೋದು ಈಗ ಪೊಲೀಸ್ನವರು. ಇದು ಯಾವಾಗ ಆಗಿದ್ದು ದರೋಡೆ? 2025 ಕಳೆದ ವರ್ಷ ಅಕ್ಟೋಬರ್ 16ನೇ ತಾರೀಕಿನಂದು ಈ 400 ಕೋಟಿ ರೂಪಾಯಿ ಇದ್ದಂತ 2 ಕಂಟೈನರ್ಗಳನ್ನ ರಾಬರಿ ಮಾಡಿದ್ದಾರೆ. ಅದು ಚೋರ್ಲಾಘಾಟ್ನಲ್ಲಿ 2 ಕಂಟೈನರ್ ಲಾರಿಯನ್ನ ಹೈಜಾಕ್ ಮಾಡಿ ಅದನ್ನ ರಾಬರಿ ಮಾಡಿದ್ದಾರೆ. ಆ ಕಂಟೈನರ್ ಎಲ್ಲೋಯ್ತು ಗೊತ್ತಿಲ್ಲ. ಆ ಕಂಟೈನರ್ ಇದ್ದಂತ ಹಣ ಏನಾಯ್ತು ಗೊತ್ತಿಲ್ಲ. ಇದನ್ನೇ ಈಗ ಪೊಲೀಸರು ಹುಡುಕ್ತಾ ಇರೋದು. 3 ರಾಜ್ಯಗಳ ಗಡಿಯಲ್ಲಿರುವಂತಹ ಚೋರ್ಲಾಘಾಟ್, ನಾನಾಗ್ಲೇ ಹೇಳಿದಂತೆ 3 ರಾಜ್ಯಗಳ ಗಡಿಯಲ್ಲಿರುವಂತಹ ಚೋರ್ಲಾಘಾಟ್ ನಲ್ಲಿ ಇದು ರಾಬರಿ ಆಗಿದೆ. ಈಗ ಕರ್ನಾಟಕದವರು ಎಫ್ಐಆರ್ ಮಾಡ್ಕೋಬೇಕಾ, ಗೋವಾದವರು ಎಫ್ಐಆರ್ ಮಾಡ್ಕೋಬೇಕಾ, ಮಹಾರಾಷ್ಟ್ರದಲ್ಲಿ ಎಫ್ಐಆರ್ ಆಗಬೇಕಾ? ಈಗ ಇದೇ ಇರುವಂತಹ ವಿಚಾರ. ಆದ್ರೆ ಇದು ಹೇಗೆ ಬೆಳಕಿಗೆ ಬರುತ್ತೆ ಅನ್ನೋದು ನೋಡಿ, ಸಿಂಪಲ್ ಆಗಿ ಹೇಳ್ತೀನಿ. ಅಕ್ಟೋಬರ್ ತಿಂಗಳಲ್ಲಿ 400 ಕೋಟಿ ರೂಪಾಯಿ ಇದ್ದಂತ 2 ಕಂಟೈನರ್ಗಳು ಹೈಜಾಕ್ ಮಾಡಿ ರಾಬರಿ ಮಾಡ್ತಾರೆ. ಯಾರಿಗೂ ಗೊತ್ತಾಗೋದಿಲ್ಲ. ಅದಾದ್ಮೇಲೆ
ಒಂದು ಕಿಡ್ನಾಪ್ ಆಗುತ್ತೆ ನಾಸಿಕ್ನಲ್ಲಿ, ಮಹಾರಾಷ್ಟ್ರದ ನಾಸಿಕ್ನಲ್ಲಿ ಒಂದು ಕಿಡ್ನಾಪ್ ಆಗುತ್ತೆ. ಆ ಕಿಡ್ನಾಪ್ ಆಗೋದು ಯಾರು ಅಂತಂದ್ರೆ ಸಂದೀಪ್ ಪಾಟೀಲ್ ಅನ್ನೋನ್ನ ಕಿಡ್ನಾಪ್ ಮಾಡ್ತಾರೆ. ಉದ್ಯಮಿ ಕಿಶೋರ್ ಸಾವ್ಲಾ ಕಡೆಯವರು ಆತನನ್ನ ಕಿಡ್ನಾಪ್ ಮಾಡಿದ್ರು ಅಂತೇಳಿ ಆರೋಪ. ಯಾವಾಗ ಈ ಸಂದೀಪ್ ಪಾಟೀಲ್ನ ಕಿಡ್ನಾಪ್ ಆಗುತ್ತೋ ಆತನನ್ನ ಸುಮಾರು 1.5 ತಿಂಗಳ ಕಾಲ ಇಟ್ಟುಕೊಂಡು ಚಿತ್ರ ಹಿಂಸೆ ಕೊಡ್ತಾರಂತೆ. ಕೊಡು 400 ಕೋಟಿ ರೂಪಾಯಿ ಇಟ್ಟಿದ್ಯಾ, ಕೊಡು 400 ಕೋಟಿ ರೂಪಾಯಿ ಇಟ್ಟಿದ್ಯಾ, ನೀನೇ ಎಲ್ಲೋ ಬಚ್ಚಿಟ್ಟಿದ್ಯಾ, ನೀನೇ ಕೊಡಬೇಕು ಅಂತ ಹೇಳಿ ಆತನ ಹಣೆಗೆ ಗನ್ ಇಟ್ಟು ಗನ್ ಪಾಯಿಂಟ್ ಅಲ್ಲಿ ಹಿಡಿದು ಅವನಿಗೆ ಬೆದರಿಕೆ ಹಾಕ್ತಾರೆ. ಹೀಗೆ 1.5 ತಿಂಗಳು ಚಿತ್ರ ಹಿಂಸೆ ಕೊಟ್ಟ ಮೇಲೆ ಸಂದೀಪ್ ಪಾಟೀಲ್ ಹೇಗೋ ಮಾಡಿ ತಪ್ಪಿಸ್ಕೊಂಡು ಬರ್ತಾನಂತೆ. ತಪ್ಪಿಸ್ಕೊಂಡು ಬಂದು ಸೀದಾ ಹೋಗಿ ನಾಸಿಕ್ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಡ್ತಾನೆ. ಏನಂತ ಕಂಪ್ಲೇಂಟ್ ಕೊಡ್ತಾನೆ? ಇಲ್ಲಿವರೆಗೂ ಪೊಲೀಸರು ಗೊತ್ತೇ ಇರೋದಿಲ್ಲ ಈ 400 ಕೋಟಿ ರೂಪಾಯಿ ಇರುವಂತ 2 ಕಂಟೈನರ್ಗಳು ಹೈಜಾಕ್ ಆಗಿದೆ, ರಾಬರಿ ಆಗಿದೆ ಅನ್ನೋದು ಗೊತ್ತೇ ಇರೋದಿಲ್ಲ. ಯಾವಾಗ ಸಂದೀಪ್ ಪಾಟೀಲ್ ಕಿಡ್ನಾಪ್ ಆಗುತ್ತೋ 1.5 ತಿಂಗಳು ಆತನಿಗೆ ಟಾರ್ಚರ್ ಕೊಡ್ತಾರೋ, ಚಿತ್ರ ಹಿಂಸೆ ಕೊಡ್ತಾರೋ, ಆತ ತಪ್ಪಿಸ್ಕೊಂಡು ಬಂದಾದ್ಮೇಲೆ ಹೋಗಿ ನಾಸಿಕ್ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಕೊಡ್ತಾನೆ. ಕಂಪ್ಲೇಂಟ್ ಕೊಟ್ಟಾಗ ನನ್ನನ್ನ ಈ ತರ ಒಂದು 7-8 ಜನ ಕಿಡ್ನಾಪ್ ಮಾಡಿದ್ರು, 1.5 ತಿಂಗಳು ಚಿತ್ರ ಹಿಂಸೆ ಕೊಟ್ರು ಅಂತೇಳಿ. ಐಒ ಏನ್ ಮಾಡ್ತಾರೆ, ಏನ್ ಕಾರಣಕ್ಕೆ ನಿನ್ನ ಕಿಡ್ನಾಪ್ ಮಾಡಿದ್ರು ಅಂತ ಕೇಳಿದಾಗ ಅಲ್ಲಿಂದ ಶುರುವಾಗುತ್ತೆ ನೋಡಿ ಅಸಲಿ ಪಿಕ್ಚರ್. ಸರ್, ನನ್ನನ್ನ ಕಿಡ್ನಾಪ್ ಮಾಡೋದಕ್ಕೆ ಉದ್ದೇಶ 400 ಕೋಟಿ ರೂಪಾಯಿ ರಾಬರಿ ಆಗಿದೆ, ಅದಕ್ಕೋಸ್ಕರ ನನ್ನ ಕಿಡ್ನಾಪ್ ಮಾಡಿದ್ರು. ಪೊಲೀಸರು ಕೇಳ್ತಾರೆ 400 ಕೋಟಿ ರೂಪಾಯಿ ರಾಬರಿ ಆಗೋದಕ್ಕೂ ನಿನ್ನ ಕಿಡ್ನಾಪ್ ಮಾಡೋದಕ್ಕೂ ಏನ್ ಸಂಬಂಧ ಅಂದಾಗ ಆತ ಅವನ ಅಸಲಿ ವಿಚಾರವನ್ನ ಹೇಳ್ತಾನೆ. ಕಿಶೋರ್ ಅನ್ನೋ ನನ್ನ ಸ್ನೇಹಿತ, ನನ್ನ ಆಪ್ತ, ಅವಂದೇ ದುಡ್ಡು ಅಂತ ಹೇಳಲಾಗ್ತಾ ಇದೆ, ಅವಂದು ಹಣ ರಾಬರಿ ಆಗಿದೆ ಅನ್ನೋದು ನನಗೆ ಗೊತ್ತಾಗುತ್ತೆ. ಆ ಗೊತ್ತಾದಾಗ ನಾನು ಇದರಲ್ಲಿ ಎನ್ಕ್ಯಾಶ್ ಮಾಡ್ಕೊಳ್ಳೋಣ ಅಂತೇಳಿ ಒಂದು ವಿಡಿಯೋ ಕಾಲ್ ಮಾಡಿ ಹೇಳಿದೆ, ನನಗೆ 100 ಕೋಟಿ ರೂಪಾಯಿ ಕೊಡಬೇಕು, ನಾನು 400 ಕೋಟಿ ರೂಪಾಯಿ ವಾಪಸ್ ಕೊಡ್ತೀನಿ ಅಂತ ಹೇಳಿದಾಗ ಇಲ್ಲಿ ಇನ್ಸ್ಪೆಕ್ಟರ್ ಶಾಕ್ ಆಗ್ತಾರೆ. ಇವನು ಏನ್ ಮಾತಾಡ್ತಾವನೆ, ಅರ್ಥನೇ ಆಗಲ್ಲ, ಮತ್ತೊಮ್ಮೆ ಹೇಳು ಅಂತ ಹೇಳ್ತಾರೆ. ಆಗ ಅವ್ನು ಸಂದೀಪ್ ಪಾಟೀಲ್ ಹೇಳ್ತಾನೆ, ಸರ್ ನನ್ನನ್ನ ಕಿಡ್ನಾಪ್ ಮಾಡಿದ್ರು, ಕಿಡ್ನಾಪ್ ಮಾಡೋದಕ್ಕೆ ಕಾರಣ 400 ಕೋಟಿ ರೂಪಾಯಿ ರಾಬರಿ ಆಗಿದೆ, ಆ 400 ಕೋಟಿ ರೂಪಾಯಿ ಎಲ್ಲಿದೆ ಅಂತ ನನಗೆ ಗೊತ್ತು, ನೀವು ನನಗೆ 100 ಕೋಟಿ ರೂಪಾಯಿ ಈಗ ಚಲಾವಣೆಯಲ್ಲಿರುವಂತಹ ಹಣದ ಸಮೇತವಾಗಿ ಬಂದು ಕೊಟ್ರೆ ನಾನು 400 ಕೋಟಿ ರೂಪಾಯಿ ಎಲ್ಲಿದೆ ಅಂತ ಹೇಳ್ತೀನಿ ಅಂತ ಹೇಳ್ತಾರೆ. ಈ ವಿಚಾರ ಗೊತ್ತಾಗ್ತಾ ಇದ್ದಂತೆ ಕಿಶೋರ್ ಕಡೆಯವರು ನನ್ನನ್ನ ಬಂದು ಕಿಡ್ನಾಪ್ ಮಾಡ್ಕೊಂಡು ಹೋದ್ರು, 1.5 ತಿಂಗಳು ನನ್ನನ್ನ ಚಿತ್ರಹಿಂಸೆ ಕೊಟ್ಟರು ಅಂತ ಹೇಳ್ತಾರೆ. ಯಾವಾಗ ಈ ವಿಚಾರ ಅಲ್ಲಿ ಅವನು ಪ್ರಸ್ತಾಪ ಮಾಡ್ತಾನೋ ಪೊಲೀಸರು ತಲೆ ತಿರುಗ್ಬಿಡುತ್ತೆ. ಅಬ್ಬಬ್ಬಬ್ಬ, ಕಿಡ್ನಾಪ್ ಇಂಪಾರ್ಟೆಂಟ್ ಅಲ್ಲ, ಕಿಡ್ನಾಪ್ ಮಾಡಿ ಚಿತ್ರಹಿಂಸೆ ಕೊಟ್ಟರು ಅದು ಇಂಪಾರ್ಟೆಂಟ್ ಅಲ್ಲ, ಅದು ಪ್ರಕರಣ ಇಂಪಾರ್ಟೆಂಟ್, ಆದ್ರೆ 400 ಕೋಟಿ ರಾಬರಿ ಆಗಿದೆಯಲ್ಲ ಅದ್ರ ಬಗ್ಗೆ ಹೇಳು ಅಂತ ಕೇಳ್ತಾರೆ. ಆಗ ಗೊತ್ತಾಗೋದು ಈ 400 ಕೋಟಿ ರೂಪಾಯಿ ರಾಬರಿ ಆಗಿದೆ. ಎಲ್ಲಿ ರಾಬರಿ ಆಗಿದೆ? ಚೋರ್ಲಾಘಾಟಲ್ಲಾಗಿದೆ. ಚೋರ್ಲಾಘಾಟ್ ಯಾವ ಜುಡಿಕ್ಷನ್ ಬರುತ್ತೆ? ಕರ್ನಾಟಕಕ್ಕೆ ಬರುತ್ತಾ, ಗೋವಾಗೆ ಬರುತ್ತಾ, ಮಹಾರಾಷ್ಟ್ರಕ್ಕೆ ಬರುತ್ತಾ? ಇದು ಗೊತ್ತಾಗಬೇಕು ಅಂತಂದ್ರೆ ಆ ರಾಬರಿ ಆಗಿದ್ದ ಸ್ಥಳ ಯಾವುದು ಅಂತ ಗೊತ್ತಾಗಬೇಕು. ಕರೆಕ್ಟ್ ಪಾಯಿಂಟ್ ಗೊತ್ತಾದ್ಮೇಲೆ ಗೊತ್ತಾಗುತ್ತೆ. ಈಗ ಇದರ ಹಿಂದೆ ಬಿದ್ದಿದ್ದಾರೆ, ತನಿಖೆ ಕೂಡ ಮುಂದುವರೆದಿದೆ. ಮುಂದಿನ ಸುದ್ದಿ ತಗೊಂಡು